ಹಣ್ಣು ಅಂದರೆ ಸಾಕು ಅನೇಕ ಮಂದಿಯ ಬಾಯಲ್ಲಿ ನೀರು ಬರುತ್ತೆ. ಅದರ ಸುವಾಸನೆಗೆ ತಿನ್ನದವರು ಸಹ ಒಂದು ಪೀಸ್ ಆದರೂ ತಿನ್ನಬೇಕು ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಹಲಸಿನ ಹಣ್ಣು ಎಲ್ಲರನ್ನ ಆಕರ್ಷಣೆ ಮಾಡುತ್ತೆ. ಸದ್ಯ ಈಗ ಬೇಸಿಗೆ ಕಾಲ, ಇದು ಹಲಸಿನ ಸೀಸನ್ ಆಗಿದ್ದು ಹೆಚ್ಚಾಗಿ ಹಣ್ಣನ್ನು ನೀವು ಕಾಣಬಹುದು. ಹಲಸಿನ ಹಣ್ಣಿನಿಂದ ತೆಗೆದ ತಿರುಳು ಸಿಹಿಯಾಗಿರೋದ್ರಿಂದ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ಇದನ್ನು ತಿನ್ನಲು ಆಸೆ ಪಟ್ಟು ತಿಂತಾರೆ. ಆದರೆ ಕೆಲವರು ಮಾತ್ರ ಹಲಸಿನ ಹಣ್ಣನ್ನು ಅಪ್ಪಿ ತಪ್ಪಿಯೂ ತಿನ್ನುವಂತಿಲ್ಲ. ಹಾಗಾದರೆ ಎಂಥವರು ಹಲಸಿನ ಹಣ್ಣನ್ನು ತಿನ್ನಬಾರ್ದು ಅಂತ ತಿಳಿಯೋಣ ಬನ್ನಿ. ಹಲಸಿನ ಹಣ್ಣಿನ ಬಗ್ಗೆ ವಿಶೇಷವಾಗಿ ಹೇಳೋದೇನೂ ಇಲ್ಲ. ಈ ಹಣ್ಣಿನಲ್ಲಿರುವ ನೀರಿನ ಅಂಶ ಮತ್ತು ನಾರಿನ ಅಂಶವು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಅಲ್ಲದೆ ಹಲಸಿನ ಹಣ್ಣು, ಅದರ ತಿರುಳು ಮತ್ತು ಬೀಜಗಳು ಎಲ್ಲವೂ ಪೌಷ್ಟಿಕಾಂಶ ಉಳ್ಳದ್ದಾಗಿದೆ. ಹಲಸಿನ ಹಣ್ಣು ಜೀವಸತ್ವಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ. ಇವು ದೇಹಕ್ಕೆ ಶಕ್ತಿಯನ್ನು ಒದಗಿಸುವುದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ವಿಶೇಷವಾಗಿ ಹಲಸಿನ ಹಣ್ಣು ಪುರುಷರಿಗೆ ತುಂಬ ಪ್ರಯೋಜನಕಾರಿ ಅಂತ ಕೆಲವರು ಹೇಳ್ತಾರೆ. ಏಕೆಂದರೆ ಇದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ ಮತ್ತು ಫಲವತ್ತತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೂ ಸಹ ಹಲಸು ತುಂಬ ಒಳ್ಳೆಯದು ಅಂತ ಪರಿಗಣಿಸಲಾಗಿದೆ. ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆಯನ್ನು ಕಡಿಮೆ ಮಾಡಲು ಮತ್ತು ರಕ್ತಹೀನತೆಯನ್ನು ನಿಯಂತ್ರಿಸಲು ಹಲಸಿನ ಹಣ್ಣು ಉಪಯುಕ್ತವಾಗಿದೆ. ಆದರೆ ರಿಸರ್ಚ್ ಜನರಲ್ ಆಫ್ ಫಾರ್ಮಸಿ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಪ್ರಕಟವಾದ ಅಧ್ಯಯನವು ಕೆಲವು ಪ್ರಮುಖ ವಿಷಯಗಳನ್ನು ಉಲ್ಲೇಖಿಸಿದೆ. ಅದರಲ್ಲಿ ಹಲಸಿನ ಹಣ್ಣು ಎಲ್ಲರಿಗೂ ಸೂಕ್ತವಲ್ಲ. ಕೆಲವರು ಇದನ್ನ ತಿಂದ ನಂತರ ಅಜೀರ್ಣ ಮತ್ತು ಉಬ್ಬರದಂಥ ಸಮಸ್ಯೆಗಳನ್ನು ಅನುಭವಿಸ್ತಾರೆ. ಹೀಗಾಗಿ ಜೀರ್ಣಕ್ರಿಯೆ ಸಮಸ್ಯೆಗಳಿರುವವರು ಹಲಸಿನ ಹಣ್ಣಿನ ಸೇವನೆಯನ್ನು ಕಡಿಮೆ ಮಾಡೋದು ಅಥವಾ ಸಂಪೂರ್ಣವಾಗಿ ತಪ್ಪಿಸೋದು ಒಳ್ಳೆಯದು. ವಿಶೇಷವಾಗಿ ಮಧುಮೇಹದಿಂದ ಬಳಲ್ತಾ ಇರುವವರು ಹಲಸಿನ ಹಣ್ಣಿನಿಂದ ದೂರ ಇರಬೇಕು. ಯಾಕಂದರೆ ಹಲಸಿನ ಹಣ್ಣಿನಲ್ಲಿ ಹೆಚ್ಚಿನ ನೈಸರ್ಗಿಕ ಸಕ್ಕರೆ ಅಂಶ ಇರೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹೆಚ್ಚಾಗಬಹುದು. ಆದ್ದರಿಂದ ಹಲಸಿನ ಹಣ್ಣನ್ನು ಸೀಮಿತ ಪ್ರಮಾಣದಲ್ಲಿ ಮಾತ್ರ ಸೇವನೆ ಮಾಡಬೇಕು. ಗರ್ಭಿಣಿಯರು ಹಲಸಿನ ಹಣ್ಣನ್ನು ತಿನ್ನುವಾಗ ಸದಾ ಜಾಗರೂಕರಾಗಿರಬೇಕು. ವಿಶೇಷವಾಗಿ ಗರ್ಭಾವಸ್ಥೆಯಲ್ಲಿ ಸಕ್ಕರೆ ಮಟ್ಟ ಹೆಚ್ಚಿದ್ರೆ ಹಲಸಿನ ಹಣ್ಣಿನಿಂದ ದೂರವಿರೋದು ಉತ್ತಮ. ಒಂದು ವೇಳೆ ನಿಮಗೇನಾದರೂ ಹಲಸಿನ ಹಣ್ಣನ್ನು ತಿನ್ನಲೇಬೇಕು ಅಂತ ಅನಿಸಿದ್ರೆ ಮೊದಲು ವೈದ್ಯರ ಸಲಹೆ ಪಡೆಯೋದು ಅವಶ್ಯಕ. ರಕ್ತ ಹೆಪ್ಪುಗಟ್ಟುವಿಕೆಯ ಸಮಸ್ಯೆ ಇರೋರು ಸಹ ಹಲಸಿನ ಹಣ್ಣನ್ನು ತಿನ್ನಬಾರದು ಅಂತ ಸಲಹೆ ನೀಡಲಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಹಲಸಿನ ಹಣ್ಣು ರುಚಿಕರವಾಗಿರೋದಷ್ಟೇ ಅಲ್ಲದೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಸಹ ಒದಗಿಸುತ್ತೆ. ಆದರೆ ನಿಮ್ಮ ಆರೋಗ್ಯ ಪರಿಸ್ಥಿತಿಯನ್ನು ಅವಲಂಬಿಸಿ ಹಲಸನ್ನು ಸೇವನೆ ಮಾಡೋದು ಒಳ್ಳೆಯದು. ಸರಿಯಾದ ಪ್ರಮಾಣದಲ್ಲಿ ಹಲಸಿನ ಹಣ್ಣು ಸೇವನೆ ಮಾಡಿದ್ರೆ ಆರೋಗ್ಯಕ್ಕೆ ಪ್ರಯೋಜನ ದೊರೆಯುತ್ತೆ. ಆದರೆ ಅಧಿಕವಾಗಿ ಅಥವಾ ಸೂಕ್ತವಲ್ಲದ ಹಲಸನ್ನು ಸೇವನೆ ಮಾಡಿದ್ರೆ ಇದು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಇದನ್ನು ಮಿತವಾಗಿ ಸೇವನೆ ಮಾಡೋದು ಮತ್ತು ಅಗತ್ಯವಿದ್ದರೆ ತಜ್ಞರ ಸಲಹೆ ಪಡೆದು ಸೇವನೆ ಮಾಡೋದು ಯಾವಾಗಲೂ ಉತ್ತಮ. ವಿಜ್ಞಾನಿಗಳ ಪ್ರಕಾರ ಹಲಸಿನ ಹಣ್ಣು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದ್ರೂ ಇದು ಎಲ್ಲರಿಗೂ ಒಂದೇ ರೀತಿಯ ಪ್ರಯೋಜನವನ್ನು ನೀಡೋದಿಲ್ಲ. ವೈಯಕ್ತಿಕ ಆರೋಗ್ಯ ಪರಿಸ್ಥಿತಿಗಳನ್ನು ಅವಲಂಬಿಸಿ ಹಲಸನ್ನು ಸೇವನೆ ಮಾಡಬೇಕು.